ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಸ್ಕಾರ, ಲೋಜನ್ ಸರ್ ನಮಸ್ಕಾರ. ಇಲ್ಲಿ ಉದ್ಯಮದ ಎಲ್ಲ ಗಣ್ಯರು, ಸುಮಾರು ನಿರ್ಮಾಪಕರು, ನಿರ್ದೇಶಕರು ತುಂಬಾ ಜನ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಉಪ್ಪಿ ಸಾರ್ದು ಕ್ರಿಯೇಟಿವ್ ತುಂಬಾ ಚೆನ್ನಾಗಿರ್ತದೆ. ಉಪ್ಪಿಗೆ ಏನ್ ಟೇಸ್ಟ್ ಬೇಕು ಕೊಟ್ರೆ ಚಿತ್ರಾನ್ನಕ್ಕೆ ಏನ್ ಬೇಕು ಟೇಸ್ಟ್ ಉಪ್ಪಿದ್ರೆ ಕೊಡೋದು, ಬೇರೆ ಯಾರು ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಅವರಲ್ಲಿ ತಾಟ್ ಅಷ್ಟಿದೆ. ನಾವು ತಗೊಂಡ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ತಗೊಳ್ಳಿದ್ದಾರೆ ಅಷ್ಟಕ್ಕೆ ಕಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಇಸ್ ಒನ್ ಆಫ್ ದ ಗ್ರೇಟ್ ಪರ್ಸನ್. ನಮ್ಮ ಕನ್ನಡ ಚಿತ್ರರಂಗ ಕೋವಿಡ್ ಆದ್ಮೇಲೆ ಇಡೀ ಭಾರತ ಚಿತ್ರರಂಗ ನಮ್ಮ ತಿರುಗಿ ನೋಡ್ತಾ ಐತೆ, ಅದಕ್ಕೆ ಖುಷಿ ಪಟ್ಟಿ. ನಮ್ಮೆಲ್ಲಾ ಸಿನಿಮಾಗಳು ಒಂದಕ್ಕಿಂತ ಒಂದು ಇಟ್ಟಾಗ್ತದೆ. ಕನ್ನಡ ಚಿತ್ರರಂಗ ಒಂದ್ ಕಾಲದ ಕನ್ನಡ ಚಿತ್ರರಂಗ ಅಂದ್ರೆ ಏನು ಅಂತಿದ್ರು, ಇವತ್ತು ಇಡೀ ನಾರ್ತ್ ಇಂಡಿಯಾ ಆಗ್ಬೋದು, ಸೌತ್ ಇಂಡಿಯಾದಲ್ಲಿ ಆಗ್ಬೋದು, ನಮ್ಮ ಸಿನಿಮಾಗಳಿಗೆ ಹೆಚ್ಚಿಗೆ ಪ್ರೀತಿ ಟೆಕ್ನಿಷಿಯನ್ ಇದೆ. ಅದು ಇನ್ನೂ ಹೆಚ್ಚು ಬೆಳೀಲಿ, ನಮ್ಮ ಉದ್ಯಮ ಇನ್ನೂ ಚೆನ್ನಾಗಿರ್ಲಿ, ಹೆಚ್ಚೆಚ್ಚು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ನಿಜವಾಗ್ಲೂ ನಮ್ಮ ಶ್ರೀಕಾಂತ್ ತುಂಬಾ ಎಫೆಕ್ಟ್ ಆಗೋರೆ. ಮನೋಹರ್ ಸರ್ ಹೇಳ್ದಂಗೆ ಧಾರಾಳವಾಗಿ ಖರ್ಚು ಮಾಡಿದ್ದಾರೆ. ಸಿನಿಮಾ ಅದೇ ತರ ಕಾಣ್ತದೆ. ಈ ಸಿನಿಮಾ ಅತಿ ಶೀಘ್ರದಲ್ಲಿ ತೆರೆಗೆ ಬಂದು ನಾವೆಲ್ಲ ನೋಡಕ್ ನಾವೇ ಕಾತುರವಾಗಿದ್ವಿ, ಅಭಿಮಾನಿಯಾಗಿ ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ಉಪೇಂದ್ರ ತುಂಬಾ 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 ದಿನಗಳ ನಂತರ ನಿರ್ದೇಶನ ಮಾಡಿರೋದು. ಅವರು ಇನ್ನೂ ಇಂತರ ಸಿನಿಮಾಗಳನ್ನ ವರ್ಷಕ್ಕೊಂದು ದಯವಿಟ್ಟು ನಿರ್ದೇಶನ ಮಾಡ್ತಾ ಇರಬೇಕು ಅಂತ ನಾನು ಹೇಳ್ಕೊತೀನಿ. ಜೈ ಸಿರಿಗಣ್ಣ ನಮ್ಗೆ, ಸಿರಿಗಣ್ಣ ಬಾಳ್ಗೆ.